7ನೇ ತರಗತಿ ಕುತೂಹಲ ಪಠ್ಯಪುಸ್ತಕದ ಪಾಠ 1 ನಿರಂತರವಾಗಿ ಬದಲಾಗುತ್ತಿರುವ ವಿಜ್ಞಾನ ಜಗತ್ತು. ಖಾಲಿ ಸ್ಥಳಗಳನ್ನು ಭರ್ತಿ ಮಾಡಿ. 1. ವಿಜ್ಞಾನವು ಕೇವಲ ಸತ್ಯಾಂಶಗಳನ್ನು ಕಲಿಯುವುದಲ್ಲ, ಕುತೂಹಲ ಮತ್ತು ಪ್ರಶ್ನೆಗಳನ್ನು ಸ್ವಾಗತಿಸುವ ಡ್ಯಾಶ್ ವಿಧಾನವಾಗಿದೆ. ಚಿಂತನ. 2. ಭೂಮಿಯು ತನ್ನ ಡ್ಯಾಶ್ ಸುತ್ತ ತಿರುಗುವುದರಿಂದ ಹಗಲು ಮತ್ತು ರಾತ್ರಿ ಉಂಟಾಗುತ್ತದೆ. ಅಕ್ಷದ. 3. ಪ್ರಾಚೀನ ಮಾನವರು ಸೂರ್ಯನಿಂದ ಉಂಟಾಗುವ ಡ್ಯಾಶ್ ಸ್ಥಾನವನ್ನು ನೋಡಿ ಸಮಯ ತಿಳಿದುಕೊಳ್ಳುತ್ತಿದ್ದರು. ನೆರಳಿನ. 4. ವಿಜ್ಞಾನದ ಒಂದು ಕ್ಷೇತ್ರದಲ್ಲಿನ ಡ್ಯಾಶ್ ಮತ್ತೊಂದು ಕ್ಷೇತ್ರದಲ್ಲಿನ ಸಂಶೋಧನೆಗೆ ಪ್ರೇರಣೆ ನೀಡುತ್ತವೆ. ಆಲೋಚನೆಗಳು. 5. ಹಿಮವು ಕರಗಿ ನೀರಾಗುವುದು ಡ್ಯಾಶ್ ಬದಲಾವಣೆಯ ಒಂದು ಉದಾಹರಣೆಯಾಗಿದೆ. ಪ್ರತಿವರ್ತನೀಯ. 6. ಮೂಲ ಸ್ಥಿತಿಗೆ ಮರಳಬಹುದಾದ ಬದಲಾವಣೆಗಳನ್ನು ಡ್ಯಾಶ್ ಬದಲಾವಣೆಗಳು ಎಂದು ಕರೆಯುತ್ತಾರೆ. ಪ್ರತಿವರ್ತನೀಯ. ಸರಿ ತಪ್ಪು ಗುರುತಿಸಿ. 1. ಕಾಗದದ ವಿಮಾನವು ನಿಜವಾದ ವಿಮಾನ ಹಾರಾಟದ ವೈಜ್ಞಾನಿಕ ಅನ್ವೇಷಣೆಗೆ ಪ್ರೇರಣೆ ನೀಡಿತು. ಸರಿ. 2. ವಿಜ್ಞಾನವು ಕೇವಲ ಸತ್ಯಾಂಶಗಳ ಸಂಗ್ರಹವಾಗಿದೆ. ತಪ್ಪು. 3. ಮಧ್ಯಮ ಶಾಲಾ ವಯಸ್ಸಿನಲ್ಲಿ ಕೇವಲ ಎತ್ತರ ಮಾತ್ರ ಬೆಳೆಯುತ್ತದೆ. ತಪ್ಪು. 4. ಪ್ರಾಚೀನ ಮಾನವರು ಸೂರ್ಯನ ನೆರಳಿನ ಸ್ಥಾನವನ್ನು ನೋಡಿ ಸಮಯ ತಿಳಿಯುತ್ತಿದ್ದರು. ಸರಿ. 5. ಎಲ್ಲ ಬದಲಾವಣೆಗಳು ಶಾಶ್ವತವಾಗಿರುತ್ತವೆ. ತಪ್ಪು. ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. 1. ಎಲ್ಲ ಪ್ರಾಣಿಗಳ ಬದುಕು ಮತ್ತು ಬೆಳವಣಿಗೆಗೆ ಅಗತ್ಯವಾದ 2 ಮುಖ್ಯ ಜೀವಕ್ರಿಯೆಗಳು ಯಾವುವು? ಉಸಿರಾಟ ಮತ್ತು ಪೋಷಣೆ. 2. ಭೂಮಿಯ ಮೇಲೆ ಹಗಲು ಮತ್ತು ರಾತ್ರಿ ಉಂಟಾಗಲು ಕಾರಣವಾಗುವ ಖಗೋಳೀಯ ಚಲನೆ ಯಾವುದು? ಭೂಮಿಯು ತನ್ನ ಅಕ್ಷದ ಸುತ್ತ ತಿರುಗುವುದು ಹಗಲು ಮತ್ತು ರಾತ್ರಿಯನ್ನು ಉಂಟುಮಾಡುತ್ತದೆ. 3. ವಿಜ್ಞಾನದಲ್ಲಿ ಕುತೂಹಲದ ಪಾತ್ರವೇನು? ಕುತೂಹಲವು ವೈಜ್ಞಾನಿಕ ಅನ್ವೇಷಣೆ ಮತ್ತು ಆವಿಷ್ಕಾರಗಳಿಗೆ ಮಾರ್ಗದರ್ಶಕ ಶಕ್ತಿಯಾಗಿದೆ. 4. ವಿಜ್ಞಾನವು ಪರಿಹರಿಸಲು ಸಹಾಯ ಮಾಡುವ ಪರಿಸರ ಸವಾಲುಗಳ 2 ಉದಾಹರಣೆಗಳನ್ನು ತಿಳಿಸಿ. ಮಾಲಿನ್ಯ ಮತ್ತು ಹವಾಮಾನ ಬದಲಾವಣೆ. 5. ರಾಸಾಯನಿಕ ಬದಲಾವಣೆಯ ಒಂದು ಉದಾಹರಣೆ ತಿಳಿಸಿ. ಕಬ್ಬಿಣಕ್ಕೆ ತುಕ್ಕು ಹಿಡಿಯುವುದು. 2-3 ವಾಕ್ಯಗಳಲ್ಲಿ ಉತ್ತರಿಸಿ. 1. ಪಕ್ಷಿಗಳ ರೆಕ್ಕೆಗಳು ಮತ್ತು ಆಧುನಿಕ ವಿಮಾನಗಳ ನಡುವಿನ ಸಂಬಂಧವನ್ನು ವಿವರಿಸಿ. ಆರಂಭಿಕ ಸಂಶೋಧಕರು ಪಕ್ಷಿಗಳ ಹಾರಾಟ ಮತ್ತು ರೆಕ್ಕೆಗಳ ರಚನೆಯನ್ನು ಅಧ್ಯಯನ ಮಾಡಿದರು. ಈ ಅಧ್ಯಯನಗಳು ಆಧುನಿಕ ವಿಮಾನಗಳ ವಿನ್ಯಾಸಕ್ಕೆ ಪ್ರೇರಣೆಯಾದವು. 2. ವಿಜ್ಞಾನವನ್ನು ನಿರಂತರ ಪ್ರಕ್ರಿಯೆ ಎಂದು ಏಕೆ ಕರೆಯುತ್ತಾರೆ? ವಿಜ್ಞಾನವು ಸ್ಥಿರವಾದ ಸತ್ಯಾಂಶಗಳ ಗುಂಪಲ್ಲ. ಪ್ರತಿಯೊಂದು ಪ್ರಯೋಗ ಮತ್ತು ಅವಲೋಕನವು ಹೊಸ ಪ್ರಶ್ನೆಗಳನ್ನು ಹುಟ್ಟುಹಾಕಿ ಮತ್ತಷ್ಟು ಸಂಶೋಧನೆಗೆ ದಾರಿ ಮಾಡಿಕೊಡುತ್ತದೆ. 3. ಭೌತಶಾಸ್ತ್ರ ಮತ್ತು ರಸಾಯನಶಾಸ್ತ್ರದಂತಹ ವಿಜ್ಞಾನದ ವಿವಿಧ ಶಾಖೆಗಳು ಹೇಗೆ ಪರಸ್ಪರ ಸಂಬಂಧ ಹೊಂದಿವೆ? ಒಂದು ಕ್ಷೇತ್ರದ ಸಂಶೋಧನೆ ಮತ್ತೊಂದು ಕ್ಷೇತ್ರದಲ್ಲಿ ಹೊಸ ಪ್ರಶ್ನೆಗಳು ಮತ್ತು ಪರಿಹಾರಗಳ ಹುಡುಕಾಟಕ್ಕೆ ಕಾರಣವಾಗುತ್ತದೆ. ಹೀಗೆ ಎಲ್ಲ ವೈಜ್ಞಾನಿಕ ಜ್ಞಾನ ಪರಸ್ಪರ ಸಂಬಂಧ ಹೊಂದಿದೆ. 4. ಸಸ್ಯಗಳು ತಮ್ಮ ಆಹಾರವನ್ನು ಹೇಗೆ ತಯಾರಿಸಿಕೊಳ್ಳುತ್ತವೆ? ಸಸ್ಯಗಳು ಕಾರ್ಬನ್ ಡೈಆಕ್ಸೈಡ್, ನೀರು ಮತ್ತು ಕ್ಲೋರೋಫಿಲ್ನ ಸಹಾಯದಿಂದ ಸೂರ್ಯನ ಬೆಳಕಿನ ಉಪಸ್ಥಿತಿಯಲ್ಲಿ ತಮ್ಮ ಆಹಾರವನ್ನು ತಯಾರಿಸಿಕೊಳ್ಳುತ್ತವೆ. ಈ ಪ್ರಕ್ರಿಯೆಯನ್ನು ದ್ಯುತಿಸಂಶ್ಲೇಷಣ ಎಂದು ಕರೆಯುತ್ತಾರೆ. Thank you for the watching. Subscribe my channel ಪಠ್ಯಪುಸ್ತಕ. ಈ ವಿಡಿಯೋವನ್ನು 1-2 ಬಾರಿ ನೋಡಿ ಪರೀಕ್ಷೆಯಲ್ಲಿ ಉತ್ತಮ ಅಂಕ ಗಳಿಸಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ.